ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಕ್ರಿಸ್ತನ ಶಿಲುಬೆಯ ಧ್ಯಾನವನ್ನು ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಎಫೆಸ 2:5. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನೆ ದಿವಸ ನಾವು ಹೇಗೆ ಯೇಸುಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಸುರಿಸಿದ ರಕ್ತದ ನಿಮಿತ್ತ ನಾವು ಪರಲೋಕದ ದೇವರೊಂದಿಗೆ ಸಮಾಧಾನವಾದ ಎಂಬುದನ್ನು ಧ್ಯಾನಿಸಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ವಾಕ್ಯ ಭಾಗದಲ್ಲಿ ಈಗ ಮನುಷ್ಯರೊಂದಿಗೆ ಹೇಗೆ ಸಮಾಧಾನವಾಗ್ತೇವೆ ಅನ್ನುವಂಥ ವಿಚಾರವು ಅಡಗಿದೆ. ನೆನ್ನೆ ದಿವಸ ದೇವರೊಂದಿಗೆ, ಈ ದಿನ ಮನುಷ್ಯರೊಂದಿಗೆ. ಇಲ್ಲಿಯೂ ನಾವು ವಾಕ್ಯವನ್ನು ಧ್ಯಾನಿಸುವಾಗ 2:13 ಹೀಗೆ ಹೇಳ್ತದೆ: ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಸಮೀಪಸ್ಥರಾಗಿದ್ದೇವೆ, ಕ್ರಿಸ್ತನನ್ನು ಸೇರಿದವರಾಗಿದ್ದೇವೆ. ಇಲ್ಲಿ ಪೌಲನು ನೀವು ಎಂಬುದಾಗಿ ಬರೆಯುವಾಗ ಅನ್ಯ ಜನರಿಗೆ ಬರೀತಿದ್ದಾನೆ. ಈ ವಾಕ್ಯ ಭಾಗದಲ್ಲಿ ಪೌಲನು ನಾವು ಎಂಬುದಾಗಿ ಹೇಳುವಾಗೆಲ್ಲ ಆತನು ಇಸ್ರಾಯೇಲರನ್ನ, ಯಹೂದ್ಯರನ್ನ ಸೂಚಿಸುತ್ತಿದ್ದಾನೆ. 15ನೇ ವಚನದಲ್ಲಿ ಹಾಗಾದರೆ ಉಭಯರನ್ನು ಸಮಾಧಾನ ಮಾಡುವವನು, ಅಂದರೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಹಳೆ ಒಡಂಬಡಿಕೆಯ ಜನರಾದ ಇಸ್ರಾಯೇಲರನ್ನ, ಇನ್ನು ದೇವರ ಒಡಂಬಡಿಕೆಯಲ್ಲಿ ಸೇರಿದಿದ್ದ ನಮ್ಮನ್ನ ಹೊಸ ಒಡಂಬಡಿಕೆಯಲ್ಲಿ ಇಸ್ರಾಯೇಲರೊಂದಿಗೆ, ಯಹೂದ್ಯರೊಂದಿಗೆ, ಅನ್ಯ ಜನರಾಗಿದ್ದ ನಮ್ಮನ್ನು ಸಹ ಸೇರಿಸಿದ್ದಾನೆ ಎಂಬ ರಹಸ್ಯವನ್ನ ಆತನು ಬಿಚ್ಚಿಡುತ್ತಾನೆ. ಹಾಗಾಗಿ ಆತನು ಹೇಳ್ತಾನೆ, ಆತನು ಸಮಾಧಾನ ಮಾಡುವವನಾಗಿ, ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ, ಅಂದರೆ ಯಹೂದ್ಯರನ್ನ, ಗ್ರೀಕರನ್ನ, ಅಥವಾ ಇಸ್ರಾಯೇಲರನ್ನ, ಅನ್ಯ ಜನರನ್ನ ಆತನು ಒಂದು ಮಾಡ್ತಾನೆ. ಆ ಒಂದು ಮಾಡಿದ ಭಾಗವನ್ನ ಇಲ್ಲಿ ಹೀಗೆ ಬರೆಯಲಾಗಿದೆ: ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದು ಬಹಳ ಇನ್ನೊಂದು ಗಂಭೀರವಾದ ವಿಷಯ. ಏನು ಈ ಒಬ್ಬ ನೂತನ ಪುರುಷ ಎನ್ನುವಂಥದ್ದನ್ನ ಹೇಗೆ ನೋಡಬೇಕು? ಇದು ಒಂದು ಜನಕೂಟ. ಇದನ್ನು ಅರ್ಥ ಮಾಡಿಕೊಳ್ಳುವಂತೆ ನಾವು ವಿಮೋಚನ ಕಾಂಡ 4ನೇ ಅಧ್ಯಾಯದ 22ನೇ ವಚನವನ್ನ ಗಮನಿಸೋಣ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರಿದ್ದಾರೆ. ಅವರ ಸಂಖ್ಯೆ, ಪುರುಷರ ಸಂಖ್ಯೆ ಅಥವಾ ಯುದ್ಧಕ್ಕೆ ಹೋಗುವ ಪುರುಷರ ಸಂಖ್ಯೆ 6 ಲಕ್ಷಕ್ಕಿಂತಲೂ ಅಧಿಕ. ಒಂದು ವೇಳೆ ಅವರ ಪರಿವಾರದವರೆಲ್ಲರನ್ನ ಸೇರಿಸುವುದಾದರೆ, ಹೆಂಗಸರು, ಗಂಡಸರು, ಮಕ್ಕಳು ಎಲ್ಲರನ್ನ ಸೇರಿಸುವುದಾದರೆ, ಒಂದು ವೇಳೆ ಕೆಲವರ ಲೆಕ್ಕದ ಪ್ರಕಾರ, ಅಭಿಪ್ರಾಯದ ಪ್ರಕಾರ 25ರಿಂದ 30 ಲಕ್ಷ ಜನ. ಹಾಗಾದರೆ ಇಷ್ಟೊಂದು ದೊಡ್ಡ ಜನಸಂಖ್ಯೆಯುಳ್ಳ ಒಂದು ಜನಾಂಗವನ್ನ, ಇಸ್ರಾಯೇಲರನ್ನ ನೋಡಿ ದೇವರು ಹೇಳ್ತಿದ್ದಾನೆ ವಿಮೋಚನ ಕಾಂಡ 4:22ರಲ್ಲಿ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತಿದೆ. ಹಾಗಾದ್ರೆ ಲಕ್ಷೋಪಲಕ್ಷ ಜನರನ್ನ ನೋಡಿ ಆತನು ಹೀಗೆ ಹೇಳ್ತಾನೆ, ನನ್ನ ಚೊಚ್ಚಲು ಮಗ. ಹಾಗಾದ್ರೆ ಹಳೆ ಒಡಂಬಡಿಕೆಯ ಇಸ್ರಾಯೇಲರನ್ನ, ಸಮಸ್ತ ಇಸ್ರಾಯೇಲರನ್ನ ಆತನು ನನ್ನ ಚೊಚ್ಚಲ ಮಗ ಎನ್ನುವುದಾದರೆ, ಈಗ ಹೊಸ ಒಡಂಬಡಿಕೆಯಲ್ಲಿ ಆತನು ಇಸ್ರಾಯೇಲರನ್ನ, ಅನ್ಯ ಜನರನ್ನ ಈಗ ಒಟ್ಟಾಗಿ ಸೇರಿಸಿ, ಹಾಗಾದ್ರೆ ಇವರನ್ನ ಆತನು ಹೀಗೆ ಹೇಳ್ತಾನೆ, ಒಬ್ಬ ನೂತನ ಪುರುಷ. ಯೇಸು ಕ್ರಿಸ್ತನ ನಂಬಿ ದೇವರ ರಾಜ್ಯಕ್ಕೆ ಬರುವಂತ ಹೊಸ ಒಡಂಬಡಿಕೆಯೊಳಗೆ ಸೇರಿದ ಎಲ್ಲಾ ಇಸ್ರಾಯೇಲರು, ಎಲ್ಲಾ ಅನ್ಯ ಜನರನ್ನ ಒಗ್ಗೂಡಿಸಿ ಅವರನ್ನ ಆತನು ಹೀಗೆ ಹೇಳ್ತಾನೆ, ಒಬ್ಬ ನೂತನ ಪುರುಷ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಸಮಸ್ತವನ್ನು ಸೃಷ್ಟಿಸಿದಾಗ ಆತನೀಗ ಕೊನೆಯದಾಗಿ ಮನುಷ್ಯನನ್ನ ಮಣ್ಣಿನಿಂದ ರೂಪಿಸ್ತಾನೆ, ಅವನೊಳಗೆ ಜೀವಶ್ವಾಸವನ್ನ ಊದ್ತಾನೆ. ಈಗ ಆತನು ಜೀವಾತ್ಮನಾಗ್ತಾನೆ. ಇದಕ್ಕಾಗಿ ದೇವರು ಪ್ರಯಾಸಪಟ್ಟು ನೆಲದ ಮಣ್ಣಿನಿಂದ ಆತನನ್ನು ಮಾಡಿದ್ದಾನೆ. ಹಾಗಾದರೆ ಉನ್ನತೋನ್ನತನಾದ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಅದರೊಳಗೆ ತನ್ನ ಜೀವಶ್ವಾಸವನ್ನು ಹಾಕುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಭೂಮಿಗೆ ಬಂದು ಈಗ ಆತನು ಶಿಲುಬೆಯಲ್ಲಿ ಪಟ್ಟ ಪ್ರಯಾಸದ ನಿಮಿತ್ತ ಈಗ ಅವರನ್ನ ಒಬ್ಬ ನೂತನ ಪುರುಷರನ್ನಾಗಿ ಮಾಡಿ, ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯದ ಒಂದು ವಚನ ಭಾಗದಲ್ಲಿ ನಾವು ಹೀಗೆ ಓದ್ತೇವೆ: ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ಆ ದಿನ ಸಂಜೆ ಆತನು ಶಿಷ್ಯರ ಬಳಿಗೆ ಬಂದು ಅವರಿಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿ ತನಗಾದ ಗಾಯದ ಗುರುತುಗಳನ್ನೆಲ್ಲ ತೋರಿಸಿ ತಿರುಗಿ 20ನೇ ಅಧ್ಯಾಯದ 22ನೇ ವಚನ ಯೋಹಾನ,
ಅವರ ಮೇಲೆ ಊದಿ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಎಂಬುದಾಗಿ ಹೇಳುವಲ್ಲಿ ಆದಾಮನನ್ನು ಉಂಟು ಮಾಡಿ, ನಂತರ ಆದಾಮನ ಅವಿಧೇಯತೆಯಿಂದ ಮನುಷ್ಯ ಕುಲವನ್ನು ಕಳಕೊಂಡ ದೇವರು ಈಗ ಯೇಸು ಕ್ರಿಸ್ತನ ವಿಧೇಯತೆಯಿಂದ, ಈಗ ಯೇಸು ಕ್ರಿಸ್ತನನ್ನು ನಂಬುವವರೆಲ್ಲರೂ ಈಗ ಆ ಒಬ್ಬ ನೂತನ ಪುರುಷನಾಗಬೇಕೆಂಬುದಾಗಿ ಈಗ ಅವರನ್ನ ಕಲ್ವಾರಿ ಶಿಲುಬೆಯಲ್ಲಿ ರೂಪಿಸಿ ಪುನರುತ್ಥಾನ ಹೊಂದಿದ ಆ ಸಂಜೆ, ಹೇಗೆ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ಮಾಡಿ ಅದರೊಳಗೆ ತನ್ನ ಮೂಗಿನೊಳಗೆ ಜೀವಶ್ವಾಸ ಊದಿದನು, ಪುನರುತ್ಥಾನ ಹೊಂದಿದ ಯೇಸು ಆತನು ಶಿಷ್ಯರನ್ನು ಸಂಧಿಸಿ ತನ್ನ ನಂಬಿದ ಜನಕೂಟದ ಮೇಲೆ ಊದಿ ಪವಿತ್ರಾತ್ಮವರವನ್ನು ಆತನು ಅನುಗ್ರಹಿಸುತ್ತಿದ್ದಾನೆ. ಹಾಗಾದರೆ ಆದಾಮನು ಬದುಕುವ ಪ್ರಾಣಿ ಎಂಬುದಾಗಿ ಒಂದು ಭಾಷಾಂತರ ಹೇಳುವುದಾದರೆ, ಇನ್ನು ಕೆಲವು ಭಾಷಾಂತರಗಳು ಆದಾಮನು ಅಥವಾ ಮನುಷ್ಯನು ಜೀವಾತ್ಮನಾದ ಎಂಬುದಾಗಿ ಬರ್ತದೆ. ಹಾಗಾದರೆ ಆ ಸ್ಥಿತಿಯನ್ನು ಆತನು ಕಳಕೊಂಡನಲ್ಲ, ದೇವರು ಈಗ ಅದನ್ನು ತಿರುಗಿ ನಮಗೆ ಒದಗಿಸ್ತಿದ್ದಾನೆ. ಹಾಗಾದರೆ ನಮಗೆ ಪವಿತ್ರಾತ್ಮನನ್ನು, ಜೀವಾತ್ಮನನ್ನು ಅನುಗ್ರಹಿಸಿ ನಾವು ದೇವರ ಜೀವದಲ್ಲಿ ಜೀವಿಸುವಂಥ ಕೃಪೆಯನ್ನು ಆತ ನಮಗೆ ಅನುಗ್ರಹಿಸಿದ್ದಾನೆ. ದೇವರು ಇದನ್ನು ಸಾಧಿಸಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕಲ್ವಾರಿ ಶಿಲುಬೆಗೆ ಒಪ್ಪಿಸಿದಾಗ, ಯೇಸು ಕ್ರಿಸ್ತನ ಈ ಬಲಿದಾನದ ನಿಮಿತ್ತ, ಆತನು ಸುರಿಸಿದ ರಕ್ತದ ನಿಮಿತ್ತ ನಮಗೆ ಈಗ ದೇವರ ಜೀವದಲ್ಲಿ ಸೇರಿಕೊಳ್ಳುವಂಥ ಕೃಪೆ ದೊರಕಿತ್ತು. ಇದಕ್ಕಾಗಿ ದೇವರಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ದೇವರೇ, ನಿನ್ನ ಜ್ಞಾನವು, ನಿನ್ನ ಭವಿಷ್ಯತ್ ಜ್ಞಾನವು, ಅದಕ್ಕನುಸಾರವಾಗಿ ನಿನ್ನ ಸಾಧನೆಯು ದೇವರೇ ನಮ್ಮ ಜ್ಞಾನಕ್ಕೆ ನಿಲುಕದ ಸಂಗತಿಗಳಪ್ಪ. ಆದರೂ ನೀನು ನಮ್ಮ ಮೇಲೆ ಪ್ರೀತಿನಿಟ್ಟು ಎಲ್ಲ ಸಂಗತಿಗಳನ್ನು ನೀನೇ ಸಾಧಿಸಿ ನಮಗೆ ನಿನ್ನ ಜೀವದಲ್ಲಿ ಸೇರಿಕೊಳ್ಳುವ ಕೃಪೆ ಕೊಟ್ಟಿದ್ದಿ. ಕರ್ತನೇ, ಸಮಸ್ತ ಇಸ್ರಾಯೇಲರನ್ನ ನನ್ನ ಚೊಚ್ಚಲ ಮಗ ಎಂಬುದಾಗಿ ಕರೆದಾತನೇ, ನಮ್ಮನ್ನು ಚೊಚ್ಚಲರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ನನ್ನ ಜ್ಯೇಷ್ಠಪುತ್ರನ ಅನುಗ್ರಹಿಸಿ ಕರ್ತನೇ, ಆತನ ಮೂಲಕ ನಮ್ಮ ಕರ್ತನೆ ನಂಬಿದ ಸಮಸ್ತ ಕೂಟವನ್ನು ಇಸ್ರಾಯೇಲರು ಅನ್ಯ ಜನರನ್ನು ಒಗ್ಗೂಡಿಸಿ ಅವನೊಬ್ಬ ನೂತನ ಪುರುಷ ಎಂಬುದಾಗಿ ಕರೆದಾತನೇ. ಪುನರುತ್ಥಾನ ಹೊಂದಿದ ದಿವಸ ನೀನು ಕರ್ತನೆ ನಂಬಿದ ಜನಕೂಟವನ್ನು ಸಂಧಿಸಿ ಕರ್ತನೆ, ಹೇಗೆ ನೀನು ಮಣ್ಣಿನಿಂದ ರೂಪಿಸಿದ ಮನುಷ್ಯನ ಒಳಗೆ ಜೀವಶ್ವಾಸವನ್ನು ಊದಿದೆಯೋ ಹಾಗೇ ಕರ್ತನೆ ನೀನು ನಂಬಿದ ಜನಕೂಟದ ಮೇಲೆ ನೀನು ಊದಿ ಪವಿತ್ರಾತ್ಮನನ್ನು ಒದಗಿಸಿದಿ, ಜೀವಾತ್ಮನನ್ನು ಒದಗಿಸಿದಿ, ದೇವರ ಜೀವದಲ್ಲಿ ಸೇರಿಕೊಳ್ಳುವ ಕೃಪೆ ಒದಗಿಸಿಕೊಟ್ಟಿ. ಇದಕ್ಕಾಗಿ ಸ್ತೋತ್ರ, ಇದಕ್ಕಾಗಿ ಸ್ತೋತ್ರ. ಕರ್ತನೆ, ಕಲ್ವಾರಿ ಶಿಲುಬೆಯಲ್ಲಿ ನೀನು ಏನೇನೆಲ್ಲ ಸಾಧಿಸಿದೆಯಪ್ಪ, ಇವುಗಳನ್ನ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳುವಂತೆ, ಕಂಡುಕೊಳ್ಳುವಂತೆ ನಮಗೆ ಈ ದಿನಗಳಲ್ಲಿ ಕೃಪೆ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಇಂಥ ಗ್ರಹಿಕೆಯು ನಮ್ಮೊಳಗೆ ಇನ್ನೂ ಹೆಚ್ಚಲಿ, ನಮ್ಮೊಳಗೆ ಕೃತಜ್ಞತೆ ಇನ್ನೂ ಹೆಚ್ಚಲಿ, ನಮ್ಮೊಳಗಿಂದ ನಿನಗೆಷ್ಟೋ ಸ್ತೋತ್ರವು ಸಲ್ಲಿಸಲ್ಪಡಲಿ. ಇದರಿಂದ ನಿನಗೆಷ್ಟೋ ಮಹಿಮೆಯು ಘನಕೀರ್ತಿಯು ಉಂಟಾಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.